ಆತ MBA ಪದವೀಧರ. ಕೆಲ ವರ್ಷಗಳ ಹಿಂದೆ ಪಶ್ಚಿಮ ಬಂಗಾಳದಿಂದ ಬೆಂಗಳೂರಿಗೆ ಬಂದಿದ್ದ. ಆದ್ರೆ ಇಲ್ಲಿಂದ ವಾಪಸ್ ಹೋಗುವಾಗ ತಾನು ನೋಡಿದ ಕೆಲ ಘಟನೆಗಳನ್ನೇ ಇಟ್ಕೊಂಡು ಸೈಬರ್ ಸ್ಕ್ಯಾಮ್ ಮಾಡೋದಕ್ಕೆ ಪ್ಲಾನ್ ಮಾಡಿದ್ದ. ಅದಕ್ಕಾಗಿ ತನ್ನದೇ ಆದ ಗ್ಯಾಂಗ್ ಕಟ್ಕೊಂಡು ಬೆಂಗಳೂರು ಪೊಲೀಸರ ಹೆಸರನ್ನೇ ಬಳಸಿ ಜನರಿಗೆ ವಂಚನೆ ಮಾಡಲು ಸ್ಕೆಚ್ ಹಾಕ್ದ. ಅದರಂತೆ ಕೆಲವು ಜನರಿಗೆ ವಂಚನೆ ಕೂಡ ಮಾಡ್ದ. ಆದ್ರೆ ಈಗ ಆತನ ಟೈಮ್ ಕೈ ಕೊಟ್ಟಿದ್ದು ತನ್ನ ಗ್ಯಾಂಗ್ ಜೊತೆ ಕಂಬಿ ಹಿಂದೆ ಸೇರಿದಾನೆ. ಅಷ್ಟಕ್ಕೂ ಆತ ಯಾರು? ಬೆಂಗಳೂರು ಪೊಲೀಸರ ಹೆಸರಲ್ಲಿ ಮಾಡ್ತಾ ಇದ್ದ ವಂಚನೆಯಾದ್ರೂ ಏನು? ಅವನ್ನೆಲ್ಲ ಹೇಳ್ತೀವಿ ನೋಡಿ. ಬೆಂಗಳೂರಿನಲ್ಲಿ ವಾಹನ ಸವಾರರು ಟ್ರಾಫಿಕ್ ರೂಲ್ಸ್ ಬ್ರೇಕ್ ಮಾಡೋದು ಕಾಮನ್ ಆಗ್ಬಿಟ್ಟಿದೆ. ಟ್ರಾಫಿಕ್ ರೂಲ್ಸ್ ಬ್ರೇಕ್ ಮಾಡಿದ್ರೆ ಫೈನ್ ಹಾಕ್ತಾರೆ, ಕಟ್ಟಿದ್ರಾಯ್ತು ಅಂತ ಬೇಜವಾಬ್ದಾರಿ ತೋರ್ಸೋರೆ ಹೆಚ್ಚು. ಆದ್ರೆ ವಾಹನ ಸವಾರರು ಟ್ರಾಫಿಕ್ ರೂಲ್ಸ್ ಬ್ರೇಕ್ ಮಾಡೋದು ಸೈಬರ್ ಕಳ್ಳರಿಗೂ ವರದಾನ ಆಗ್ಬಿಟ್ಟಿದೆ. ಅದಕ್ಕೆ ಸಾಕ್ಷಿ ಈ ಮೂವರು ಖದೀಮರು. ಈತನ ಹೆಸರು ರಂಜನ್ ಕುಮಾರ್, ಜೊತೆಗಿರೋರ ಹೆಸರು ಇಸ್ಮಾಯಿಲ್ ಅಲಿ, ಶಬೀರ್ ಮಲ್ಲಿಕ್. ಈ ಮೂವರು ಮೂಲತಃ ಪಶ್ಚಿಮ ಬಂಗಾಳದವರು. ಆದ್ರೆ ಈ ಮೂವರೂ ಈಗ ಬೆಂಗಳೂರು ಸಿಟಿ ಪೊಲೀಸರ ಹೆಸರಿನಲ್ಲಿ ವಾಹನ ಸವಾರರಿಗೆ ವಂಚನೆ ಮಾಡಿ ಬೆಂಗಳೂರು ಖಾಕಿ ಕೈಗೆ ಸಿಕ್ಕಿಬಿದ್ದಿದ್ದಾರೆ. ಹೌದು, ಈ ಮೂವರಲ್ಲಿ ರಂಜನ್ ಕುಮಾರ್ ಎಲ್ಲರಿಗೂ ಲೀಡರ್. ಈತನೇ ವಂಚನೆ ಜಾಲದ ಮಾಸ್ಟರ್ ಮೈಂಡ್. MBA ಮುಗಿಸಿದ್ದ ಈತ ಪಶ್ಚಿಮ ಬಂಗಾಳದಲ್ಲೇ ಬ್ಯಾಂಕ್ ಒಂದರಲ್ಲಿ ಕೆಲಸ ಮಾಡ್ತಿದ್ದ. ಹೀಗಿರುವಾಗ 5 ವರ್ಷದ ಹಿಂದೆ ಬ್ಯಾಂಕಿಂಗ್ ಟ್ರೈನಿಂಗ್ಗೆ ಅಂತ ಬೆಂಗಳೂರಿಗೆ ಬಂದಿದ್ದ. ಈ ವೇಳೆ ಬೆಂಗಳೂರಿನಲ್ಲಿ ಟ್ರಾಫಿಕ್ ರೂಲ್ಸ್ ಬ್ರೇಕ್ ಮಾಡೋ ವಾಹನ ಸವಾರರು ಆನ್ಲೈನ್ ಮೂಲಕ ಫೈನ್ ಕಟ್ಟೋದ್ರ ಬಗ್ಗೆ ತಿಳ್ಕೊಂಡಿದ್ದ. ಬಳಿಕ ಇದನ್ನೇ ಬಂಡವಾಳ ಮಾಡಿಕೊಂಡ ರಂಜನ್ ವಾಹನ ಸವಾರರಿಗೆ ಟೋಪಿ ಹಾಕಿ ಹಣ ಸಂಪಾದಿಸಲು ಮುಂದಾದ. ಅದಕ್ಕಾಗಿ ತನ್ನ ಊರಿನಲ್ಲಿ ಸೈಬರ್ ಕೆಫೆ ಮತ್ತು ಜೆರಾಕ್ಸ್ ಅಂಗಡಿಯಲ್ಲಿ ಕೆಲಸ ಮಾಡ್ತಾ ಇದ್ದ ಇಸ್ಮಾಯಿಲ್ ಅಲಿ, ಶಬೀರ್ ಮಲ್ಲಿಕ್ ನನ್ನ ತನ್ನ ಜೊತೆ ಸೇರಿಸಿಕೊಂಡ. ಬಳಿಕ ಮೂವರು ಸೇರಿ ವಾಹನ ಸವಾರರ ಬಳಿ ಹಣ ಹೊಡೆಯಲು ಸ್ಕೆಚ್ ಹಾಕ್ತಿದ್ರು. ಅದೇ ವೇಳೆಗೆ ಬೆಂಗಳೂರಿನಲ್ಲಿ ಟ್ರಾಫಿಕ್ ಹೆಡ್ ಕಾನ್ಸ್ಟೇಬಲ್ ಒಬ್ರು ಬೈಕ್ ಆಕ್ಸಿಡೆಂಟ್ ನಲ್ಲಿ ಸಾವನ್ನಪ್ಪಿದ ಸುದ್ದಿ ಅವರ ID ಕಾರ್ಡ್ ಸಮೇತ ಪತ್ರಿಕೆಗಳಲ್ಲಿ ಪಬ್ಲಿಷ್ ಆಗಿತ್ತು. ಇಂಥ ಅವಕಾಶಕ್ಕಾಗಿ ಕಾಯ್ತಾ ಇದ್ದ ರಂಜನ್ ಸಾವನ್ನಪ್ಪಿದ ಹೆಡ್ ಕಾನ್ಸ್ಟೇಬಲ್ ಬಗ್ಗೆ ಮಾಹಿತಿ ಕಲೆ ಹಾಕಿದ. ಬಳಿಕ ಸೈಬರ್ ಕೆಫೆ ಮತ್ತು ಜೆರಾಕ್ಸ್ ಅಂಗಡಿಯಲ್ಲಿದ್ದ ತನ್ನ ಸಹಚರರ ಸಹಾಯದಿಂದ ಹೆಡ್ ಕಾನ್ಸ್ಟೇಬಲ್ ಹೆಸರು ಮಾತ್ರ ಬದಲಿಸಿ ನಕಲಿ ID ಕಾರ್ಡ್ ರೆಡಿ ಮಾಡ್ಕೊಂಡ. ಅಲ್ಲಿಂದ ಶುರುವಾಯಿತು ನೋಡಿ ರಂಜನ್ ಅಂಡ್ ಗ್ಯಾಂಗ್ ನ ಆಟ. ಸ್ಟೆಪ್ 1, ಮೊದಲಿಗೆ ಟ್ರಾಫಿಕ್ ಫೈನ್ ವೆಬ್ಸೈಟ್ನಲ್ಲಿ ರ್ಯಾಂಡಮ್ ಆಗಿ ಬೆಂಗಳೂರಿನ ವಾಹನಗಳ ನಂಬರ್ ಹಾಕ್ತಿದ್ರು. ಸ್ಟೆಪ್ 2, ಯಾವ ವಾಹನದ ಮೇಲೆ ಟ್ರಾಫಿಕ್ ಫೈನ್ ಇದೆ ಆ ವಾಹನದ ಫೈನ್ ಅಮೌಂಟ್ ಬಗ್ಗೆ ಮಾಹಿತಿ ಪಡೆದಿದ್ರು. ಸ್ಟೆಪ್ 3, ಸಾರಿಗೆ ಇಲಾಖೆ ವೆಬ್ಸೈಟ್ನಲ್ಲಿ ಟ್ರಾಫಿಕ್ ಫೈನ್ ಇರುವ ವಾಹನಗಳ ಮಾಲೀಕರ ಮೊಬೈಲ್ ನಂಬರ್ ಪಡಿತಾ ಇದ್ರು. ಸ್ಟೆಪ್ 4, ವಾಹನಗಳ ಮಾಲೀಕರಿಗೆ ಟ್ರಾಫಿಕ್ ಫೈನ್ ಕಟ್ಟುವಂತೆ ವಾಟ್ಸ್ಆಪ್ ಮೆಸೇಜ್ ಮಾಡಿ ಹಣ ಪಾವತಿಗೆ UPA ID ಕಳುಹಿಸ್ತಾ ಇದ್ರು. ಸ್ಟೆಪ್ 5, ಅನುಮಾನ ಬರ್ದೇ ಇರ್ಲಿ ಅಂತ ನಕಲಿ ಪೊಲೀಸ್ ID ಕಾರ್ಡ್ ಫೋಟೋ ಕಳುಹಿಸ್ತಾ ಇದ್ರು. ಸ್ಟೆಪ್ 6, ಈ ಮೆಸೇಜ್ ನಂಬ್ತಾ ಇದ್ದ ಅನೇಕ ವಾಹನಗಳ ಮಾಲೀಕರು ವಂಚಕರಿಗೆ ಹಣ ಪಾವತಿ ಮಾಡ್ತಿದ್ರು. ಹೀಗೆ ಪಶ್ಚಿಮ ಬಂಗಾಳ ಮೂಲದ ಈ ಮೂವರು ಆಸಾಮಿಗಳು ತಮ್ಮ ಊರ್ನಲ್ಲೇ ಕೂತು ವಂಚನೆಯ ಜಾಲ ಸೃಷ್ಟಿಸಿಕೊಂಡಿದ್ರು. ಮೃತ ಹೆಡ್ ಕಾನ್ಸ್ಟೇಬಲ್ ID ಬಳಸಿ ತಾವೇ ಪೊಲೀಸರು ಅಂತ ವಾಹನ ಮಾಲೀಕರ ಬಳಿ ಟ್ರಾಫಿಕ್ ಫೈನ್ ಅಮೌಂಟ್ ಕಲೆಕ್ಟ್ ಮಾಡ್ತಿದ್ರು. ಇದೇ ರೀತಿ ಕಳೆದ 3 ವರ್ಷದಿಂದ ರಂಜನ್ ಅಂಡ್ ಗ್ಯಾಂಗ್ ಸುಮಾರು 100ಕ್ಕೂ ಹೆಚ್ಚು ವಾಹನ ಮಾಲೀಕರಿಂದ 100, 200, 500 ರೂಪಾಯಿಯಂತೆ ಅಂದಾಜು 1 ಲಕ್ಷಕ್ಕೂ ಹೆಚ್ಚು ಹಣ ವಂಚಿಸಿದ್ರು. ಆದ್ರೆ ಇವರ ನಸೀಬು ಕೈ ಕೊಟ್ಟಿದ್ರಿಂದ ಇವರ ವಂಚನೆ ಬಗ್ಗೆ ಈಶಾನ್ಯ ಸೈಬರ್ ಕ್ರೈಮ್ ಠಾಣೆಯ ಪೊಲೀಸರಿಗೆ ಮಾಹಿತಿ ಸಿಕ್ತು. ಬಳಿಕ ಪ್ರಕರಣದ ಬಗ್ಗೆ ತನಿಖೆ ನಡೆಸಿದ ಪೊಲೀಸರು ಪಶ್ಚಿಮ ಬಂಗಾಳಕ್ಕೆ ತೆರಳಿ ಈ ಮೂವರು ಆರೋಪಿಗಳನ್ನ ಬಂಧಿಸಿ ಕರೆ ತಂದಿದ್ದಾರೆ. ಚಾಪೆ ಕೆಳಗೆ ನುಸುಳಿದ್ರೆ ಪೊಲೀಸರು ರಂಗೋಲಿ ಕೆಳಗೆ ನುಸುಳಿದ್ರಂತೆ. ಅದೇ ರೀತಿ ಎಲ್ಲೋ ಕೂತು ಬೆಂಗಳೂರು ಪೊಲೀಸರ ಹೆಸರಲ್ಲಿ ಜನರಿಗೆ ವಂಚನೆ ಮಾಡ್ತಾ ಇದ್ದ ಮೂವರು ಕಿಲಾಡಿಗಳು ಈಗ ಇದೇ ಪೊಲೀಸರ ಬಲೆಗೆ ಬಿದ್ದಿದ್ದಾರೆ. ಆದ್ರೆ ದಿನ ಕಳೆದಂತೆ ಇಂಥ ವಂಚನೆ ಜಾಲಗಳು ಹೆಚ್ಚಾಗ್ತಾನೆ ಇವೆ. ಕೇವಲ ಟ್ರಾಫಿಕ್ ಫೈನ್ ಮಾತ್ರ ಅಲ್ಲ, ಕರೆಂಟ್ ಬಿಲ್, ನೀರಿನ ಬಿಲ್, ATM ಪಾಸ್ವರ್ಡ್ ಚೇಂಜ್ ಮಾಡ್ತೀವಿ ಅಂತ 10 ರೀತಿಯಲ್ಲಿ ಸೈಬರ್ ಕಳ್ಳರು ಜನರನ್ನ ವಂಚನೆ ಮಾಡ್ತಿದ್ದಾರೆ. ಹೀಗಾಗಿ ಇನ್ಮುಂದಾದ್ರೂ ನೀವು ಯಾವುದೇ ಹಣ ಪಾವತಿ ಮಾಡೋ ಮುನ್ನ ಅಧಿಕೃತ ವೆಬ್ಸೈಟ್ ನಲ್ಲಿ ಮಾತ್ರ ಹಣ ಪಾವತಿ ಮಾಡಿ. ಅನುಮಾನಾಸ್ಪದ ಮೆಸೇಜ್, ಕಾಲ್ ಬಂದ್ರೆ ತಕ್ಷಣವೇ ಪೊಲೀಸರಿಗೆ ತಿಳಿಸಿ. ಲೈಫ್ ಇಸ್ ಫುಲ್ ಆಫ್ ಸರ್ಪ್ರೈಸ್ ಗುರು. ಅದಕ್ಕೆ ನಾನು ಹೇಳ್ತಾ ಇರೋದು ಹುಷಾರ್ ಬೆಂಗಳೂರು. ನಾನು ನಿಮ್ಮ ಶೀತಲ್ ಶೆಟ್ಟಿ. ಹುಷಾರ್